ನಮಸ್ಕಾರ ಗೆಳೆಯರೆ, IPL ರಿವೈವ್ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ RCB ರಿಟರ್ನ್ ಮಾಡ್ಕೊಬೋದಾದಂಥ ಪ್ಲೇಯರ್ಸ್ ಯಾರ್ಯಾರು ಅಂತೇಳಿ ಈ ವಿಡಿಯೋದಲ್ಲಿ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಇದು ನನಗೆ ಅನ್ಸಿದ್ ಗುರು, ಇವ್ರನ್ನೇ ರಿಟರ್ನ್ ಮಾಡ್ಕೊಂತಾರೆ ಅಂತೇಳಿ ಏನು ಖಡಾಖಂಡಿತವಾಗೇನಿಲ್ಲ. ಆದರೆ ಅದರಲ್ಲಿ ಒಬ್ರು ಇಬ್ರು ಮಾತ್ರ ಖಡಾಖಂಡಿತವಾಗಿ ಇದ್ದೇ ಇರ್ತಾರೆ ರಿಟರ್ನ್ ಮಾಡ್ಕೊಳ್ಳೋದ್ರಲ್ಲಿ, ನನಗೆ ಅನ್ಸಿದ ಪ್ರಕಾರ. ಈಗ ನೋಡ್ತಾ ಇರ್ಬೋದು, ಮೊದಲನೇ ಪ್ಲೇಯರ್ ಯಾರು ರಿಟರ್ನ್ ಆಗ್ತಾರೆ ಅಂದರೆ ಅದರಲ್ಲಿ ನೋ ಡೌಟ್ ಎಟ್ ಆಲ್ ಅದು ನಮ್ಮ ಕಿಂಗ್ ಕೊಹ್ಲಿ. ಇವರಿಗಂತೂ 18 ಕೋಟಿ ಫಿಕ್ಸ್ ಮಾಡಿಟ್ಕೊಳ್ಳಿ. ಯಾಕಪ್ಪ ಅಂದರೆ ಇವರು ಆ ಥರ ಪ್ರದರ್ಶನ ಪ್ರತಿ ಇಯರ್ ಕೊಡ್ತಾ ಇದ್ದಾರೆ. ಇವರಿಗೆ 18 ಕೋಟಿ ಫಿಕ್ಸ್ ಗುರು. ಇವ್ರಿಗೆ ಬಿಟ್ಟರೆ ಯಾರಿಗೂ ಕೂಡ 18 ಕೋಟಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ನೋಡ್ತಾ ಇರ್ಬೋದು, ನನಗನ್ಸಿದ್ದು 14 ಕೋಟಿಗೆ ವರ್ತಾದ ಪರ್ಸನ್ ಅಂದರೆ ಅದು ಗ್ಲೆನ್ ಮ್ಯಾಕ್ಸ್ವೆಲ್. ಇವರು ಹೋದ ಸೀಸನ್ ಇವರಿಗೆ ಅಷ್ಟೊಂದು ಸರಿಯಾಗಿ ಆಗಿ ಬಂದಿಲ್ಲ. ಹಾಗಂತೇಳಿ ಒಂದೇ ಸೀಸನ್ನಲ್ಲಿ ಯಾವುದೇ ಪ್ಲೇಯರ್ನ ನಾವು ಜಡ್ಜ್ ಮಾಡೋಕ್ಕಾಗಲ್ಲ. ಅದಕ್ಕಿಂತ ಹಿಂದಿನ ಸೀಸನ್ ಸಖತ್ತಾಗಿ ಆಡಿದ್ರು ಬ್ಯಾಟಿಂಗ್ನ. ಹಾಗಾಗಿ ಇವ್ರನ್ನ ರಿಟೈನ್ ಮಾಡ್ಕೊಬೋದು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಇನ್ನು ಥರ್ಡ್ ನೋಡ್ತಾ ಇರೋದಾದರೆ ಸಿರಾಜ್. ಇವರು ಒಳ್ಳೆ ಬ್ಯಾಟರು ಕೂಡ ಮಣ್ಣು ಮುಗಿಸೋಂಥ ಬೌಲರ್ ಇವರು. ಹಾಗಾಗಿ ಇವ್ರನ್ನ ಕೂಡ ರಿಟೈನ್ ಮಾಡ್ಕೊಬೋದು. ಯಾಕಪ್ಪ ಅಂದರೆ ಇವರು IPL ಅಷ್ಟೊಂದು ಚೆನ್ನಾಗಿ ಆಗಿಲ್ಲ, ಹೌದು. ಅಂದರೆ ನೆಕ್ಸ್ಟ್ ಸೀಸನ್ ಚೆನ್ನಾಗಿ ಆಡ್ಬೋದು, ಇವ್ರನ್ನ ಬಿಡೋವಂಥ ಮಾತೇ ಇಲ್ಲ ಅಂತೇಳಿ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನೆಕ್ಸ್ಟು ಇನ್ನು ಯಾರನ್ನೂ ಕೂಡ ರಿಟೈನ್ ಮಾಡ್ಕೊಬಾರ್ದು ಇವರು. ಇನ್ನೊಬ್ರು ರಿಟೈನ್ ಮಾಡ್ಕೊಂಡ್ರು ಕೂಡ ಅನ್ಕ್ಯಾಪ್ಡ್ ಪ್ಲೇಯರ್ನಾಗಿ ಎಷ್ಟು ದಯಾಳನ ಮಾಡ್ಕೊಬೇಕು. ಹೋದ್ಸಲಿ ಚೆನ್ನಾಗಿ ಪರ್ಫಾರ್ಮೆನ್ಸನ್ನು ನೀಡಿದ್ದಾರೆ. ಇವ್ರು 4 ಜನ ರಿಟೈನ್ ಆಗ್ಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ ಗುರು. ಆದರೆ ಪಟೀದಾರ್ ಅವ್ರನ್ನ ಇವರು ಆಕ್ಷನಿಗೆ ಬಿಟ್ಟು ತಗೊಬೋದು. ಇವರಿಗೆ 14 ಇಲ್ಲ 11 ಕೋಟಿ ಕೊಡೋದು ವರ್ತ್ ಅಂತ ಅನ್ಸೋದಿಲ್ಲ ನನಗೆ. ಇವರು ಆಕ್ಷನಿಗೆ ಹೋದ್ರು ಕೂಡ ಒಂದು 7-8 ಕೋಟಿ ಒಳಗೇನೆ RCB ಅವರು ಮತ್ತೆ ರೀಬೈ ಮಾಡ್ಕೊಬೋದು RTM ಕಾರ್ಡ್ನ ಯೂಸ್ ಮಾಡಿಕೊಂಡು. ಅದೇ ರೀತಿ ನಮ್ಮ ವಿಲ್ ಜಾಕ್ಸ್ ಬಾಯ್ನ ಕೂಡ ಇವರು ರಿಟೈನ್ ಮಾಡ್ಕೊಬೋದಿತ್ತು. ಆದರೆ ಇವರು ಫಾರಿನ್ ಪ್ಲೇಯರ್ಸ್ ಆಗಿರೋದ್ರಿಂದ ಇವ್ರನ್ನ ಕೂಡ ಹರಾಜಿಗೆ ಕಳಿಸಿ ಇವ್ರನ್ನ 10-12 ಕೋಟಿ ಒಳಗೆ ಸಿಕ್ಕರೆ ಎಳ್ಕೊಬೋದು ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಮಿಕ್ಕಿರೋರೆಲ್ಲ ಪಕ್ಕ ಆಕ್ಷನಿಗೆ ಹೋಗ್ತಾರೆ ಗುರು. ಇನ್ನು ಯಾರ್ಯಾರನ್ನೂ ಇಟ್ಕೊಬಾರ್ದು ನಮ್ಮ RCB. ಯಾಕಂದರೆ ಹೋದ್ಸಲಿ ಅಂಥ ದರಿದ್ರ ಪರ್ಫಾರ್ಮೆನ್ಸ್ನ ಫಸ್ಟಿಗೆ ಕೊಟ್ಟಿದ್ದು. ಆಮೇಲಿಂದ ಏನು ರಿಕವರಿ ಗುರು, ಅದು ಏನು ಎಲ್ಲರನ್ನೂ ಬಡ್ದು ಬಾಯಿಗೆ ಹಾಕೊಂಡು ಪ್ಲೇ ಆಫಿಗೆ ಹೋದಂದ್ರೆ ಅಷ್ಟು ಹುಡುಗಾಟದ ಮಾತಲ್ಲ. ಎಲ್ಲರೂ ಕೂಡ ಅದ್ಭುತವಾದ ಪರ್ಫಾರ್ಮೆನ್ಸ್ನ ನೀಡಿದ್ರು ಲಾಸ್ಟಿಗೆ ಬರ್ತಾ. ಹಾಗಾಗಿ ನನಗನ್ಸಿದ ಪ್ರಕಾರ ಇವ್ರನ್ನೆಲ್ಲ ಇಟ್ಕೊಂತಾರೆ. ಇನ್ನು ಮಿಕ್ಕಿರುವಂಥ ಅನುಜ್ ರಾವತ್ತು, ಅದೇ ರೀತಿ ಲೋಮ್ರೋರು, ಅದೇ ರೀತಿ ನೋಡ್ತಾ ಇರೋದಾದ್ರೆ ಕರಣ್ ಶರ್ಮಾ, ಅವ್ರನ್ನೆಲ್ಲರನ್ನೂ ಕೂಡ ಬಿಡ್ತಾರೆ. ಯಾರನ್ನೂ ಕೂಡ ಇವ್ರು ರಿಟೈನ್ ಮಾಡ್ಕೊಳೋ ಸ್ಥಿತಿಲಿಲ್ಲ. ನನಗನ್ಸಿದ ಪ್ರಕಾರ ಇವ್ರು 4 ಜನ ರಿಟೈನ್ ಮಾಡ್ಕೊಳೋದು ಬೆಟರು. ಯಾಕಂದರೆ ಪಟೀದಾರ್ ಆಕ್ಷನಿಗೆ ಹೋದ್ರು ಕೂಡ ಅಷ್ಟೊಂದು ಏನೋ ಎಕ್ಸ್ಪೆನ್ಸಿವ್ ಆಗಿ ಸಿಗೋದಿಲ್ಲ ಬೇರೆಯವರಿಗೆ. 8-7 ಕೋಟಿಗೆಲ್ಲ ಹರಾಜಿಗೆ ಬಂದರು ಅಂದರೆ ಇವ್ರನ್ನ ಆರಾಮ್ಸಾಗಿ ತಗೊಬೋದು ಪಟೀದಾರ್ ಅವ್ರನ್ನ. ಅದೇ ರೀತಿ ಗ್ಲೆನ್ ಮ್ಯಾಕ್ಸ್ವೆಲ್ ಹೋದ್ರು ಅಂದರೆ 17-18 ಕೋಟಿಗೆ ಹೋಗ್ಬಿಡ್ತಾರೆ. ಸುಮ್ಮನೆ ಅವಾಗ ರಿಸ್ಕ್ ಆಗಿಬಿಡುತ್ತೆ. ಇವ್ರನ್ನ 14 ಕೋಟಿಗೆ ರಿಟೈನ್ ಮಾಡ್ಕೊಳೋದೇ ಬೆಟರ್ ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನೋಡೋದಾದರೆ ಈಗ ಎಲ್ಲ ಪ್ಲೇಯರ್ಸ್ಗಳಿದ್ದಾರೆ. ನೆಕ್ಸ್ಟ್ ನಮ್ಮ ಬೇಕಾದಂಥ ಒಳ್ಳೆ ಕ್ಯಾಪ್ಟನ್ ಯಾರು ಅಂತೇಳಿ ಹುಡುಕಾಡಬೇಕು ಅಂದರೆ ಇವ್ರೊಂದು 80 ಕೋಟಿ ಅಂತ ಹಿಡ್ಕೊಂಡು ಹೋಗ್ಬೇಕು. ಈಗ 18 + 14 + 11 ಮಾಡಿದರೆ ಅಲ್ಲಿಗೆ ಟೋಟಲ್ ಆಗಿ 38-40 ಕೋಟಿ ಆಗುತ್ತೆ. ಆ ಅನ್ಕ್ಯಾಪ್ಡ್ ಪ್ಲೇಯರ್ನು ಕೂಡ ತಗೊಂಡ್ರೆ 4 ಕೋಟಿಗೆ ಆರಾಮ್ಸಿಗೆ ಎಷ್ಟು ದೇಳನ್ನ ತಗೊತಾರೆ. ಅದ್ರ ಒಂದು ಮಾತಿಲ್ಲ, ಅನ್ಕ್ಯಾಪ್ಡ್ ಪ್ಲೇಯರ್ ಆಗಿರೋದ್ರಿಂದ. ಇವ್ರೊಂದು 80 ಕೋಟಿ ಇಟ್ಕೊಂಡು ಹೋದ್ರು ಹರಾಜಿಗೆ ಅಂತಂದರೆ ಹೆಂಗಿರುತ್ತೆ ಗೊತ್ತಾಗುರು. ಅಲ್ಲಿ ಯಾವ ಪ್ಲೇಯರ್ಸ್ ಬೇಕಾದರೂ ಕೂಡ 25-30 ಕೋಟಿ ಆದರೂ ಕೂಡ KL ರಾಹುಲ್ ಬಂದರು ಅಂದರೆ ಆರಾಮ್ಸೆ ಪರ್ಚೇಸ್ ಮಾಡ್ಬೋದು. ನನಗನ್ಸಿದ ಪ್ರಕಾರ KL ರಾಹುಲ್ ಇಸ್ಲಿ 100% ಹರಾಜಿಗೆ ಬರ್ತಾರೆ. ಇವರು ಅವ್ರನ್ನ ಖರೀದಿಸೋಕ್ಕೆ ಎಷ್ಟಾಗುತ್ತೋ ಅಷ್ಟು ದುಡ್ಡನ್ನ ಸುರಿಬೇಕಾಗುತ್ತೆ. ರೋಹಿತ್ ಶರ್ಮಾ ಕೂಡ ಟೀಮ್ ಬಿಟ್ಟು ಬರ್ಬೋದು ಅಂತೇಳಿ ಅಂದ್ಕೊಂಡಿದ್ವಿ, ಆದರೆ ಬರೋದಿಲ್ಲ ಅವರು, ಗೊತ್ತಿತ್ತು ನನಗೂ ಕೂಡ. ಇದು ಇವತ್ತು RCB ರಿಟೈನ್ ಮಾಡ್ಕೊಬೋದಾದಂಥ ಪ್ಲೇಯರ್ಸ್ಗಳ ಲೀಸ್ಟ್ ನನಗನ್ಸಿದ ಪ್ರಕಾರ. ಇನ್ನು ಅವ್ರಿಗೆ ಏನು ಅನ್ಸುತ್ತೋ ಗೊತ್ತಿಲ್ಲ. RCB ಮ್ಯಾನೇಜ್ಮೆಂಟ್ ಯಾವ ರೀತಿ ಡಿಸಿಷನ್ ತೊಗೊಳುತ್ತೋ ನನಗಂತೂ ಗೊತ್ತಿಲ್ಲ ಗುರು. ಇದೇ ರೀತಿ ಇದ್ದರೆ ಚೆನ್ನಾಗಿ. ಯಾಕಂದರೆ ಒಳ್ಳೆ ದುಡ್ಡು ಉಳಿಸ್ಕೊಂಡು ಒಳ್ಳೊಳ್ಳೆ ಪ್ಲೇಯರ್ಸ್ನ ಪರ್ಚೇಸ್ ಮಾಡ್ಕೊಂಡು ಈ ಸಲನಾರು ಕಪ್ ನಮ್ಮದೇ ಅಂತೇಳಿ ಹೇಳಿಸ್ಬೋದು. ಇದು ಇವತ್ತಿನ ವಿಡಿಯೋದ ಟಾಪಿಕ್ ಆಗಿರುತ್ತೆ. ನಿಮಗೆಲ್ಲ ಏನು ಅನಿಸುತ್ತೆ ಅನ್ನೋದು ಕಮೆಂಟ್ ಮಾಡಿ. ನಿಮ್ಗೆ ಯಾರ್ಯಾರು ರಿಟರ್ನ್ ಆಗ್ಬೋದು ಅಂತೇಳಿ ಗೊತ್ತಿದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೂಡ